ನಮಸ್ಕಾರ ಸ್ನೇಹಿತರೆ, ನಮ್ಮ ನೀತಿ ಡಿಕೋಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ. ನರೇಂದ್ರ ಮೋದಿಯವರಿಂದ ಹಿಡಿದು ಜಗತ್ತಿನ ಪ್ರಭಾವಿ ಸಾಧಕರವರೆಗೂ ಎಲ್ಲರ ಯಶಸ್ಸಿನ ಹಿಂದೆ ಅಡಗಿರುವ ಆ ಒಂದು ಸಾಮಾನ್ಯ ರಹಸ್ಯ ಯಾವುದು ಗೊತ್ತೇ? ನಾವು ದಿನವಿಡೀ ಅನುಭವಿಸುವ ಒತ್ತಡ, ಸಿಟ್ಟು ಮತ್ತು ಆಲಸ್ಯಕ್ಕೆ ನಮ್ಮ ಏಳುವ ಸಮಯವೇ ಕಾರಣನಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ನಮ್ಮ ಮೆದುಳಿನಲ್ಲಿ ಅಂತಹ ಯಾವ ಅದ್ಭುತ ಬದಲಾವಣೆಯಾಗುತ್ತೆ? ಮಿತ್ರರೇ, ನಮಸ್ಕಾರ. ಜಗತ್ತಿನ ಬಹುತೇಕ ಯಶಸ್ವಿ ವ್ಯಕ್ತಿಗಳ ದಿನಚರಿಯ ಆ ದೊಡ್ಡ ರಹಸ್ಯ ಅದೇ ಬ್ರಾಹ್ಮಿ ಮುಹೂರ್ತ. ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳುತ್ತಾರೆ, ಸೂರ್ಯೋದಯಕ್ಕೂ ಸರಿಯಾಗಿ 1.5 ಗಂಟೆ ಮುಂಚಿನ ಅವಧಿ ಅತ್ಯಂತ ಪ್ರಶಸ್ತವಾದದ್ದು ಎಂದು. ಆದರೆ ಇದರ ಹಿಂದೆ ಅಡಗಿರುವ ಆ ಸೈಂಟಿಫಿಕ್ ಸೀಕ್ರೆಟ್ ಏನು ಎನ್ನುವುದನ್ನು ನಾವಿಂದು ನೋಡೋಣ. ನರೇಂದ್ರ ಮೋದಿಯವರಂತಹ ಸಾಧಕರು ತಮ್ಮ ದಿನವನ್ನು ಅತ್ಯಂತ ಬೇಗ ಆರಂಭಿಸುತ್ತಾರೆ. ಅವರು ಹೇಳುವಂತೆ ಮಲಗಿದ ಕೇವಲ 10 ಸೆಕೆಂಡುಗಳಲ್ಲಿ ಅವರಿಗೆ ಗಾಢನಿದ್ರೆ ಆವರಿಸುತ್ತದೆ. ಇದರ ಹಿಂದಿನ ಶಕ್ತಿ ಇರುವುದು ನಾವು ನಮ್ಮ ದಿನವನ್ನು ಹೇಗೆ ಆರಂಭಿಸುತ್ತೇವೆ ಎನ್ನುವುದರ ಮೇಲೆ. ನಾವು ನಿದ್ರೆಯಲ್ಲಿದ್ದಾಗ ನಮ್ಮ ಮೆದುಳು ಡೆಲ್ಟಾ ಅಲೆಗಳಲ್ಲಿರುತ್ತದೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಮೆದುಳು ನಿಧಾನವಾಗಿ ತೀಟಾ ಮತ್ತು ಆಲ್ಫಾ ಸ್ಥಿತಿಗೆ ಬದಲಾಗುತ್ತದೆ. ಇದು ನಮ್ಮ ಸೃಜನಶೀಲತೆಯನ್ನು ಅಥವಾ ಕ್ರಿಯೇಟಿವಿಟಿಯನ್ನು ಜಾಗೃತಗೊಳಿಸುವ ಸಮಯ. ನೀವು ಗಮನಿಸಿರಬಹುದು, ಬರಹಗಾರರು ಮತ್ತು ಸಾಹಿತಿಗಳು ಮುಂಜಾನೆ ಬೇಗ ಎದ್ದು ಬರೆಯುತ್ತಾರೆ, ಏಕೆಂದರೆ ಆ ಸಮಯದಲ್ಲಿ ನಮ್ಮ ಮುಂಭಾಗದ ಮೆದುಳು ಅತಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಸಡನ್ನಾಗಿ 8 ಗಂಟೆಗೆ ಎದ್ದರೆ ಮೆದುಳು ನೇರವಾಗಿ ಬೀಟಾ ಸ್ಥಿತಿಗೆ ಜಿಗಿಯುತ್ತದೆ. ಇದು ಇಡೀ ದಿನದ ಒತ್ತಡಕ್ಕೆ ಕಾರಣವಾಗುತ್ತದೆ. ನಮ್ಮ ದೇಹದ ಹಾರ್ಮೋನುಗಳ ಚಕ್ರವು ಈ ಸಮಯಕ್ಕೆ ಸರಿಯಾಗಿ ಹೊಂದಿಕೊಂಡಿದೆ. ಮುಂಜಾನೆ ಎದ್ದಾಗ ಮೆಲಟೋನಿನ್ ಮಟ್ಟ ಕಡಿಮೆಯಾಗಿ ಕಾರ್ಟಿಸೋಲ್ ಎಂಬ ಅವೇಕನಿಂಗ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ನಮ್ಮ ದೇಹವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಥೈರಾಯ್ಡ್, ಮಧುಮೇಹ ಮತ್ತು ಬೊಜ್ಜುತನಕ್ಕೆ ಪ್ರಮುಖ ಕಾರಣ ನಾವು ನಮ್ಮ ದೇಹದ ಈ ನೈಸರ್ಗಿಕ ಲಯವನ್ನು ಅಥವಾ ಸರ್ಕಾಡಿಯನ್ ರಿಥಮ್ ಅನ್ನು ಮರೆತಿರುವುದು. ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ನಮ್ಮ ಸಂತೋಷದ ಹಾರ್ಮೋನಾದ ಸೆರಟೋನಿನ್ ಅನ್ನು 80% ಉತ್ಪಾದಿಸುತ್ತವೆ. ಇದನ್ನೇ ನಾವು ಗಟ್ ಫೀಲಿಂಗ್ ಎನ್ನುತ್ತೇವೆ. ಬೆಳಿಗ್ಗೆ ಬೇಗ ಎದ್ದು ಪ್ರಕೃತಿಯ ಶಾಂತತೆಯೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಂಡರೆ ಬದುಕಿನ ಜಟಿಲ ಸಮಸ್ಯೆಗಳಿಗೂ ಸುಲಭವಾಗಿ ಪರಿಹಾರಗಳು ಫ್ಲಾಶ್ ಆಗುತ್ತವೆ. ನಮ್ಮ ಮೆದುಳಿನ ಆಳದಲ್ಲಿರುವ ವೇಗಸ್ ನರ್ವ್ ಅಥವಾ 10ನೇ ಕ್ರೇನಿಯಲ್ ನರ್ವ್ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅತಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಇದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನು ಜಾಗೃತಗೊಳಿಸಿ ಮನಸ್ಸನ್ನು ಅತ್ಯಂತ ಕಾಮ್ ಮತ್ತು ಕೂಲ್ ಆಗಿರಿಸುತ್ತದೆ. ಇವತ್ತಿನ ಆಧುನಿಕ ಬದುಕಿನಲ್ಲಿ ನಮಗೆ ಕಾಡುತ್ತಿರುವ ಅನಿಶ್ಚಿತತೆ ಮತ್ತು ಆತಂಕಗಳಿಗೆ ಇದವೇ ನೈಸರ್ಗಿಕ ಮದ್ದು. ಬೆಳಿಗ್ಗೆ 5 ಗಂಟೆಗೆ ಕೆಲಸ ಆರಂಭಿಸಿದರೆ ನಮಗೆ ದಿನದಲ್ಲಿ ಹೆಚ್ಚುವರಿಯಾಗಿ 3 ಗಂಟೆಗಳು ಸಿಗುತ್ತವೆ. ಆ ಶಾಂತ ವಾತಾವರಣದಲ್ಲಿ ನೀವು ಮಾಡುವ ಕೆಲಸದ ವೇಗ ಮತ್ತು ಗುಣಮಟ್ಟ ಗದ್ದಲದ ಮಧ್ಯಾಹ್ನ ಮಾಡುವ ಕೆಲಸಕ್ಕಿಂತ 5 ಪಟ್ಟು ಹೆಚ್ಚಾಗಿರುತ್ತದೆ. ಇನ್ನು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಮ್ಮ ಸ್ಟ್ರೆಸ್ ಅಥವಾ ಒತ್ತಡಕ್ಕೆ ಪ್ರಮುಖ ಕಾರಣವೆಂದರೆ ಟ್ರಾಫಿಕ್ ಮತ್ತು ಲೇಟ್ ಆಗುವ ಭಯ. ಬ್ರಾಹ್ಮಿ ಮುಹೂರ್ತದಲ್ಲಿ ದಿನವನ್ನು ಆರಂಭಿಸುವ ವ್ಯಕ್ತಿ ಮಾರುಕಟ್ಟೆ ಅಥವಾ ರಸ್ತೆಗಳು ಗದ್ದಲವಾಗುವ ಮೊದಲೇ ತನ್ನ ಪ್ರಮುಖ ಕಾರ್ಯಗಳನ್ನು ಮುಗಿಸಿರುತ್ತಾನೆ. ಇದು ಅವನಿಗೆ ಜೀವನದ ಮೇಲೆ ಒಂದು ರೀತಿಯ ಹಿಡಿತವನ್ನು ನೀಡುತ್ತದೆ. ಯಾರು ಈ ಸಮಯವನ್ನು ಪಳಗಿಸಿಕೊಳ್ಳುತ್ತಾರೋ ಅವರು ಕೇವಲ ಆರೋಗ್ಯವಂತರಾಗಿ ಉಳಿಯುವುದಿಲ್ಲ, ಬದಲಾಗಿ ಸಮಾಜದ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತಾರೆ. ಮನುಷ್ಯನ ಜೀವನದ ಪಕ್ವತೆ ಅಡಗಿರುವುದು ಅವನು ಸೂರ್ಯನಿಗಿಂತ ಮೊದಲು ಹೇಗೆ ಏಳುತ್ತಾನೆ ಎಂಬ ಈ ಸಣ್ಣ ಅಭ್ಯಾಸದಲ್ಲಿ ಮಾತ್ರ. ನೆನಪಿರಿ ಮಿತ್ರರೇ, ಯಾರು ಬೆಳಗ್ಗನ್ನು ಗೆಲ್ಲುತ್ತಾರೋ ಅವರು ದಿನವನ್ನೇ ಗೆಲ್ಲುತ್ತಾರೆ, ಮತ್ತು ಯಾರು ದಿನವನ್ನು ಗೆಲ್ಲುತ್ತಾರೋ ಅವರು ತಮ್ಮ ಬದುಕನ್ನೇ ಗೆಲ್ಲುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.